ನೆಕ್ಸ್ಟ್ ಮೆಥಡ್ ಏನಂದ್ರೆ ರಂಗಕೂಟ ಮೆಥಡ್ ಅಂತ ಓಕೆನಾ. ಇಲ್ಲಿ ಸ್ಟೆಪ್ 1 ನಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಫೈಂಡ್ ಔಟ್ ಕೆ ಮಾಡ್ಬೇಕು. ಕೆ ಕಂಡುಹಿಡಿಬೇಕು, ಕೆ2 ಕಂಡುಹಿಡಿಬೇಕು, ಕೆ3 ಕಂಡುಹಿಡಿಬೇಕು, ಕೆ4 ಕಂಡುಹಿಡಿಬೇಕು ಓಕೆನಾ. ಲಾಸ್ಟ್ ಸ್ಟೆಪ್ ಅಲ್ಲಿ ಏನು y ಆಫ್ n+1 ಅಂದ್ರೆ y1 is equal to n0 ಅಂತಲ್ಲ, n 0 ಎಲ್ಲದಕ್ಕೂ ಓಕೆನಾ. y1 is equal to y0 plus 1/6 k1 2k2 2k3 k4 ಓಕೆನಾ. ಇದು ಫಾರ್ಮುಲಾ ಇದರಲ್ಲಿ ಕರೆಕ್ಟ್ ಇದೆನಾ ಅಂತ ಚೆಕ್ ಮಾಡಿ ಓಕೆನಾ. ನೆಕ್ಸ್ಟ್ ಏನ್ ಮಾಡ್ತೀರಿ, ಈಗ ಕ್ವಶನ್ ಕೊಟ್ಟಿರ್ತಾರೆ ರಂಗಕೂಟ ಮೆಥಡ್ ಆಫ್ ಫೋರ್ತ್ ಆರ್ಡರ್, ಅದೇ ಏನ್ ತಲೆ ಕೆಡಿಸ್ಕೊಬಿಟ್ರೆ ರಂಗಕೂಟ ಫೋರ್ತ್ ಆರ್ಡರ್ ಅಂತ ಇರುತ್ತದೆ. ಫೈಂಡ್ y ಆಫ್ 0 1 ಗಿವನ್ ದಟ್ dy/dx is equal to 3 e power x plus 2y ಅಂತ ಕೊಟ್ಟಿರ್ತಾರೆ. ಆಮೇಲೆ y ಆಫ್ 0 is equal to 0, ಇದ್ರೊಳಗೆ ಏನಿರುತ್ತಲ್ಲ 0 ಅನ್ನೋದು ಇದು x0 ವ್ಯಾಲ್ಯೂ, ಇಲ್ಲಿ is equal to ಆದ್ಮೇಲೆ ಏನಿರುತ್ತಲ್ಲ ಇದು y0 ವ್ಯಾಲ್ಯೂ. ಟೇಕಿಂಗ್ h is equal to 0 ಅವರೇ ಕೊಟ್ಟಿರ್ತಾರೆ ರಂಗಕೂಟ ಒಳಗೆ h ಓಕೆನಾ. ನಾವು ಫಸ್ಟ್ ಇಲ್ಲಿ ಬರ್ಕೋಬೇಕು ಗಿವನ್ ಏನೇನು ಕೊಟ್ಟಾರ ನಮಗೆ. x0 ಅಂದ್ರೆ ಇದ್ರೊಳಗೆ ಇರುತ್ತಲ್ಲ ಅದು x0, ಇದು ಹೊರಗಿರುತ್ತಲ್ಲ ಈಕ್ವಲ್ ಟು ಅದು y0, ಆದ್ಮೇಲೆ ಇದು h ಅಂದ್ರೆ ಅದನ್ನ ಕೊಟ್ಟಿರ್ತಾರೆ. ಈಗ dy/dx ಅಂದ್ರೆ ಅದನ್ನ f ಆಫ್ x ಅಂತ ತಗೊಂತೀವಿ ನಾವು ಓಕೆನಾ. f ಆಫ್ x is equal to 3 e power x plus 2y ಅದನ್ನ ಬರ್ಕೊಂತೀವಿ f ಆಫ್ x. f ಆಫ್ x0 y0 ಅಂದ್ರೆ x0 ವ್ಯಾಲ್ಯೂ ಏನು 0 ಓಕೆನಾ. x0 ವ್ಯಾಲ್ಯೂ ಏನು 0, y0 ವ್ಯಾಲ್ಯೂ ಏನು 0, ಅಲ್ಲಿಗೆ ಹಾಕ್ತಿವಿ ಏನು e ಪವರ್ 0 ಏನಾಕತಿ 1 ಆಕತಿ, ಪ್ಲಸ್ 2 ಇಂಟು 0 ಏನಾಕತಿ 0 ಆಕತಿ, 3 1 3. f ಆಫ್ x0 ವ್ಯಾಲ್ಯೂ y0 ವ್ಯಾಲ್ಯೂ ಏನಾಕತಿ ನಮಗೆ 3 ಸಿಗ್ತತಿ. ಫಾರ್ಮುಲಾ ಪ್ರಕಾರ ಹೋಗೋಣ. ನಮಗೇನ್ ಬೇಕು ಇಲ್ಲಿ ನೋಡ್ರಿ, ಇಲ್ಲಿ n ಜಾಗದಾಗ 0 ಹಾಕ್ಬೇಕು ಫಸ್ಟ್ ಎಲ್ಲ ಕಡೆ. x0, y0 k1 ಕಂಡುಹಿಡಿಯಕ್ಕೆ ಏನ್ ಬೇಕು ನಮಗೆ, f ಆಫ್ x0, y0 ಬೇಕು. ಅದನ್ನೇ ಫಸ್ಟ್ ನಾನು ಕಂಡುಹಿಡ್ಕೊಂಡ್ಬಿಟ್ಟೆ ಓಕೆನಾ. ಅರ್ಥ ಆಯ್ತಾ. ಇಲ್ಲ ನೀವು ಡೈರೆಕ್ಟ್ ಆಗಿ k1 is equal to ಅಂತ ಬರೆದು h ಇಂಟು f ಆಫ್ x0 ಅಂತೆಲ್ಲ ಇದನ್ನ ಸಪ್ರೇಟ್ ಆಗಿ ಮಾಡಿದ್ದೀನ ನೀವು ಇಲ್ಲೇ ಮಾಡ್ಕೋಬಹುದು ಓಕೆನಾ. h ಅಂದ್ರೇನು 0.1 ಇಂಟು ಇದನ್ನ f ಆಫ್ x0 y0 ಏನ್ ಬಂದಿತ್ತು ನಿಮಗೆ 3 ಇಂಟು ಮಾಡಿದಾಗ 0.3 ಬಂತು. ಸ್ಟೆಪ್ 1 ಏನು ಫೈಂಡ್ ಔಟ್ k ಮಾಡಿದ್ದೆ. k2 ಅಂದ್ರೇನು h ಇಂಟು f ಆಫ್ x0 ಪ್ಲಸ್ h/2 y0 ಪ್ಲಸ್ k/2 k1/2 ಇಲ್ಲಿ ನೋಡ್ರಿ k1/2 ಇಲ್ಲಿ ನೋಡ್ರಿ ಫಸ್ಟ್ n ಗೆ 0 ಹಾಕ್ಬೇಕು. ಇಲ್ಲೇ ತಗೊಳ್ರಿ n ಗೆ 0 ಹಾಕ್ಬೇಕು. x0 ಪ್ಲಸ್ h/2 y ಇದನ್ನ ತೋರಿಸ್ತೀನಿ ನೋಡ್ರಿ, ಈ ತರ h/2 ಇಂಟು ಇದನ್ನ ಮಾಡ್ರಿ. ಈಗ x0 ವ್ಯಾಲ್ಯೂ ಏನು 0 ಓಕೆನಾ, h ವ್ಯಾಲ್ಯೂ ಅದು f ಆಫ್ x0 ವ್ಯಾಲ್ಯೂ 0, h ಇನ್ ವ್ಯಾಲ್ಯೂ 0.2 y0 ವ್ಯಾಲ್ಯೂ ಏನು 0 ಪ್ಲಸ್ k1 ವ್ಯಾಲ್ಯೂ ನಮಗೆ ಕಂಡುಹಿಡಿದಿದ್ದು 0.3 ಡಿವೈಡೆಡ್ ಬೈ 2. ಇದಿಷ್ಟನ್ನು ಒಂದು 0.3 ಡಿವೈಡೆಡ್ ಬೈ 2 ಮಾಡ್ಕೊಂಡು ಪ್ಲಸ್ 0 ಮಾಡ್ಕೊಂಡಾಗ 0.05 ಮತ್ತೆ 0.15 ಬರುತ್ತೆ. ಇದು x ವ್ಯಾಲ್ಯೂ, ಇದು y ವ್ಯಾಲ್ಯೂ. f ಆಫ್ xy ಇದನ್ನ x ವ್ಯಾಲ್ಯೂ, ಇದು y ವ್ಯಾಲ್ಯೂ. ಇದನ್ನ ನೀನು ಇಲ್ಲಿಗೆ ಹಾಕು. f ಆಫ್ x, y is equal to 3 e ಪವರ್ x ಪ್ಲಸ್ 2y ಅಂತ ಐತಲ್ಲ, ಅದಕ್ಕೆ ಈ x ವ್ಯಾಲ್ಯೂ y ವ್ಯಾಲ್ಯೂ ಹಾಕು. ಅವಾಗ ಏನಾಗ್ತದೆ 3 ಇಂಟು e ಪವರ್ 0.05 ಪ್ಲಸ್ 2 ಇಂಟು ಇಲ್ಲಿ 2 ಏನಾಗುತ್ತೆ 2 ಇಂಟು y ಏನಾಗುತ್ತೆ, y ಅಂದ್ರೆ ನಮಗೆ 0.15 ಅದನ್ನು ಮಾಡ್ತೀವಿ ಇಸ್ ಈಕ್ವಲ್ ಟು ಆನ್ಸರ್ ಮಾಡ್ತೀವಿ ಇಂಟು 3 ಪವರ್. ಈಗ ನಾವು x ವ್ಯಾಲ್ಯೂ y ವ್ಯಾಲ್ಯೂ ಹಾಕಿದಾಗ ಇಲ್ಲಿ ನೋಡ್ರಿ 3 e ಪವರ್ 0.5 ಪ್ಲಸ್ 2 ಇಂಟು y ಏನು 0.15 ಅದು ಹಾಕಿದಾಗ ಆನ್ಸರ್ ನಮಗೆ ಅದನ್ನ ಕ್ಯಾಲ್ಸಿಯಲ್ ಹಾಕ್ಬೇಕು. e ಪವರ್ 0.05 ಅಂತ ಮಾಡಿದಾಗ ಆನ್ಸರ್ ಬರುತ್ತೆ. ಅವಾಗ k2 ವ್ಯಾಲ್ಯೂ ಸಿಗುತ್ತೆ. ಸೇಮ್ ಅದೇ k3 ಅಂದ್ರೆ h ಇಂಟು f ಆಫ್ x0 ಅಂದ್ರೆ ಅದು h/2 y0 ಪ್ಲಸ್ k/2 k2/2 x0 ಅಂದ್ರೆ ಏನು 0.05 ತರ ಬರ್ತೈತಿ. ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಕಾಮ ಹಾಕಿ ಇಲ್ಲೇನೈತಿ ಇಲ್ಲಿ ಇದು ಪ್ಲಸ್ ಅಲ್ಲ, ಇದು ಸಾರಿ ಇದು ಇದು ಓಕೆನಾ. y0 ಅಂದ್ರೆ 0 ಪ್ಲಸ್ k2 ಅಂದ್ರೆ 0.3454 ಡಿವೈಡ್ ಬೈ 2. ಅವಾಗ ಏನಾಗತ್ತೆ f ಆಫ್ 0.05 ಇದು ಪ್ಲಸ್ ಅಲ್ಲ, ಇದು 0.125 ಬರ್ತೈತಿ. f ಆಫ್ ಎರಡು ವ್ಯಾಲ್ಯೂ ಇತ್ತು, f ಆಫ್ x, y ಅಂತ ತಿಳ್ಕೊಳ್ರಿ. f ಆಫ್ x, y ಅಂದ್ರೆ x ಗೆ 0.05 ಹಾಕಿ y ಗೆ 0.174 ಹಾಕ್ರಿ.
ಅವಾಗ ಏನಾಗುತ್ತೆ 3 ಇಂಟು ಎಫ್ ಆಫ್ ಎಕ್ಸ್ ಅಂದ್ರೆ ಏನು, ಎಫ್ ಆಫ್ ಎಕ್ಸ್ ಕಮ ವೈ ಅಂದ್ರೆ ಏನು, 3e⁻x ಪ್ಲಸ್ 2y. ಎಕ್ಸ್ ಜಾಗದಾಗ ಏನ್ ಹಾಕ್ಬೇಕು ನಾವು ಈಗ, ಎಕ್ಸ್ ಜಾಗದಕ್ಕೆ ಏನಾಗಬೇಕು 0.05, ವೈ ಜಾಗದಕ್ಕೆ ಏನಾಗಬೇಕು 0.1727 ಹಾಕ್ತೀವಿ. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ತೀವಿ, ಇದಿಷ್ಟು ಸಿಂಪ್ಲಿಫೈ ಮಾಡಿ ಆಮೇಲೆ 0.1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಸೇಮ್ ಅದೇ ತರನೇ K4 ಮಾಡ್ಬೇಕು. ಓಕೆನಾ. K4 ಮಾಡೋದಿದ್ರೆ